ಧರ್ಮಸ್ಥಳದ ಪ್ರಕರಣ ಎಸ್ಐಟಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಎಸ್ಐಟಿ ಕಚೇರಿಯಿಂದ ಚಿನ್ನಯ್ಯನನ್ನ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಉಜಿರೆಯಲ್ಲಿ ಮಹಜರನ್ನು ನಡೆಸಲಿಕ್ಕೆ ಎಸ್ಐಟಿ ಪೊಲೀಸರು ನಿರ್ಧರಿಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಸೋಕೋ ಟೀಮ್ ಕೂಡ ಸಾಥನ್ನ ಕೊಡ್ತಾ ಇರುವಂತದ್ದು. ಉಜಿರೆಯ ರೆಸಾರ್ಟ್ ಒಂದರಲ್ಲಿ ಚಿನ್ನಯ್ಯ ತಂಗಿದ್ದಂತೆ ಆ ಮಾಹಿತಿಯನ್ನ ಎಸ್ಐಟಿಗೆ ಕೊಟ್ಟಿದ್ದಂತೆ. ಆರಂಭದ ದಿನಗಳಲ್ಲಿ ಉಳಿದುಕೊಂಡಿದ್ದ ಹೋಟೆಲ್ನಲ್ಲಿ ಈಗ ಸ್ಪಾಟ್ ಮಹಜರು. ತಿಮರೋಡಿ ನಿವಾಸದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂತಹ ರೆಸಾರ್ಟ್ ಇದು. ಈ ರೆಸಾರ್ಟ್ಗೆ ಎಸ್ಐಟಿ ಟೀಮ್ ಅದೇ ವಾಹನದಲ್ಲಿ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿರುವಂಥದ್ದು ನೀವೀಗ ಗಮನಿಸ್ತಾ ಇದ್ದೀರಿ. ಮೊದಲು ಮಹೇಶ್ ಶೆಟ್ಟಿ ತಿಮರೋಡಿ ಆತನ ಸಹೋದರನ ಮನೆಯಲ್ಲಿ ಇದೇ ರೀತಿ ಸ್ಥಳ ಮಹಜರನ್ನ ಮಾಡಲಾಗಿತ್ತು. ಅದಾದ್ಮೇಲೆ ಟಿ ಜಯಂತ್ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ರು. ಅದಾದ್ಮೇಲೆ ಇವರೆಲ್ಲ ತಂಗಿದಂತಹ ಲಾಡ್ಜ್ ಒಂದರಲ್ಲೂ ಕೂಡ ಇದೇ ರೀತಿಯ ತಲಾಶಾಗಿತ್ತು. ಈಗ ಅದರ ಮುಂದುವರೆದ ಭಾಗ ಸ್ಪಾಟ್ ಮಹಜರು ಪ್ರಕ್ರಿಯೆ ರೆಸಾರ್ಟ್ ಒಂದಕ್ಕೆ ಶಿಫ್ಟ್ ಆಗಿದೆ. ಉಜಿರೆಯಲ್ಲಿರುವಂತಹ ರೆಸಾರ್ಟ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಿಂದ ಕೆಲವೇ ಕಿಲೋಮೀಟರ್ ಅಂತರದಲ್ಲಿರುವಂತಹ ರೆಸಾರ್ಟ್ನಲ್ಲಿ ಈಗ ಚಿನ್ನಯ್ಯನನ್ನ ಕರೆದುಕೊಂಡು ಬಂದು ಸ್ಥಳ ಮಹಜರು ಮಾಡುವಂತಹ ಕೆಲಸಕ್ಕೆ ಎಸ್ಐಟಿ ಟೀಮ್ ಮುಂದಾಗಿದೆ. ಇನ್ನೆರಡೇ ದಿನದಲ್ಲಿ ಆತನ ಎಸ್ಐಟಿ ಕಸ್ಟಡಿ ಅಂತ್ಯ ಆಗುತ್ತೆ. ಮತ್ತೆ ನ್ಯಾಯಾಧೀಶರ ಎದುರು ಆತನನ್ನ ಪ್ರೆಸೆಂಟ್ ಮಾಡಬೇಕಿದೆ. ಹಳ್ಳಿ ಮನೆ ಅಂಥೇಳಿ ರೆಸಾರ್ಟು. ಇದೇ ರೆಸಾರ್ಟ್ನಲ್ಲಿಯೇ ಈ ಚಿನ್ನಯ್ಯ ಉಳ್ಕೊಂಡಿದ್ದಂತೆ. ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ಅನ್ನ ರೆಡಿ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈತ ದೂರನ್ನ ಕೊಡುವ ಮೊದಲು ಎಲ್ಲೆಲ್ಲಿ ಹೋಗಿದ್ದ, ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ದ, ಯಾರ್ಯಾರನ್ನ ಭೇಟಿ ಮಾಡಿದ್ದ, ಎಲ್ಲದರ ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ಎಸ್ಐಟಿ ಮತ್ತಷ್ಟು ಇನ್ವೆಸ್ಟಿಗೇಷನ್ ಅನ್ನ ಚುರುಕುಗೊಳಿಸಿರುವಂಥದ್ದು. ಹಾಗಾಗಿಯೇ ಉಜಿರೆಯ ಹಳ್ಳಿ ಮನೆ ರೆಸಾರ್ಟ್ಗೆ ಚಿನ್ನಯ್ಯನನ್ನ ಕರೆದುಕೊಂಡು ಬಂದು ಸ್ಥಳ ಮಹಜರು ಮಾಡುವಂತಹ ಕೆಲಸಕ್ಕೆ ಎಸ್ಐಟಿ ಮುಂದಾಗಿದೆ. ಮಂಡ್ಯಕ್ಕೂ ಕೂಡ ಹೋಗಬೇಕಿದೆ, ಜೊತೆಗೆ ತಮಿಳುನಾಡಿಗೂ ಕೂಡ ಹೋಗೋದು ಬಾಕಿ ಇದೆ. ಬಹುತೇಕ ಅದು ಮುಂದಿನ ವಾರವಾಗುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾರಾಯಣಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾರಾಯಣಗೌಡ, ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಆಯ್ತು, ಬೆಂಗಳೂರಿನ ಟಿ ಜಯಂತ್ ಮನೆ ಕೂಡ ಆಯ್ತು. ಈಗ ರೆಸಾರ್ಟ್ ಒಂದ ಕರ್ಕೊಂಡು ಹೋಗಿದ್ದಾರೆ ಚಿನ್ನಯ್ಯನನ್ನ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗೆ ನಡೀತಾ ಇದೆ ಕಾರ್ಯಾಚರಣೆ, ಯಾಕಾಗಿ ಇಲ್ಲಿ ಶೋಧವನ್ನ ನಡೆಸ್ತಾ ಇರೋದು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್, ಹೌದು ಅಂತ ಇವತ್ತು ಬೆಳಗ್ಗೆಯಿಂದನೂ ಕೂಡ ಎಸ್ಐಟಿ ಕಚೇರಿನಲ್ಲಿ ಏನ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಆತನನ್ನ ವಿಚಾರಣೆ ಮಾಡಿರುವಂತದ್ದು. ಅದು ಈಗ ಸಂಜೆ ನಂತರ ಏನ್ ಚಿಕ್ಕಂದೆ ಉಜಿರೆಯಿಂದ ಸುಮಾರು 1.5-2 ಕಿಲೋಮೀಟರ್ ದೂರದಲ್ಲಿ ಇರುವಂತ ಒಂದು ರೆಸಾರ್ಟ್, ಹಳ್ಳಿ ಮನೆ ರೆಸಾರ್ಟ್. ಈ ರೆಸಾರ್ಟ್ ಅಲ್ಲೂ ಕೂಡ ಆರಂಭದ ದಿನಗಳಲ್ಲಿ ಅಂತಂದ್ರೆ ಚಿನ್ನಯ್ಯ ಈ ಒಂದು ಏನು ಪ್ಲಾನ್ ಮಾಡ್ತಾ ಇದ್ರು, ಇದು ಆರಂಭದ ದಿನಗಳಲ್ಲಿ ಇಲ್ಲಿ ಉಳ್ಕೊಂಡಿದ್ದ ಅನ್ನೋ ಮಾಹಿತಿ ಈಗ ಎಸ್ಐಟಿ ಅಧಿಕಾರಿಗಳಿಗೆ ತನಿಖೆ ವೇಳೆ ಗೊತ್ತಾಗಿರುವಂತದ್ದು. ಹಾಗಾಗಿ ಎಲ್ಲೆಲ್ಲಿ ಉಳ್ಕೊಂಡಿದ್ರು, ಎಲ್ಲಿ ಮಾತುಕತೆ ನಡೆದಿತ್ತು ಏನು ಅಂತ ಎಸ್ಐಟಿ ಅಧಿಕಾರಿಗಳು ಆತನಿಂದನೇ ಮಾಹಿತಿ ಕಲೆ ಹಾಕೋದಕ್ಕೆ ಅವರನ್ನ ಕರ್ಕೊಂಡು ಈಗ ಹಳ್ಳಿ ಮನೆ ರೆಸಾರ್ಟ್ಗೆ ಬಂದಿರುವಂತದ್ದು. ಸುಮಾರು ಒಂದು ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆಯಿಂದನೂ ಕೂಡ ಹಳ್ಳಿ ಮನೆ ರೆಸಾರ್ಟ್ ಒಳಗಡೆ ಎಸ್ಐಟಿ ಅಧಿಕಾರಿಗಳು ಆತನನ್ನು ಕರ್ಕೊಂಡೋಗಿ ಆತನಿಂದ ಪ್ರತಿಯೊಂದು ಮಾಹಿತಿಯನ್ನು ಸಹ ಕಲೆ ಹಾಕ್ತಿರುವಂತದ್ದು. ಅಂತಂದ್ರೆ ಎಷ್ಟು ದಿನಗಳ ಕಾಲ ಇಲ್ಲಿ ಉಳ್ಕೊಂಡಿದ್ದೆ, ಯಾರ್ಯಾರು ಬರ್ತಾ ಇದ್ರು, ಏನೇನ್ ಮಾತುಕತೆ ನಡೆದಿತ್ತು, ಯಾವ ಜಾಗದಲ್ಲಿ ಕೂತಿದ್ರಿ, ಈಗ ಈ ರೀತಿಯಾದಂತ ಪ್ರತಿಯೊಂದು ಮಾಹಿತಿನೂ ಸಹ ಅವನಿಂದನೇ ಕಲೆ ಹಾಕ್ತಿರುವಂತದ್ದು. ಈಗ ಕಳೆದ ಅರ್ಧ ಗಂಟೆಯಿಂದ ನಡೀತಾ ಇರೋದು. ಈಗಲೂ ಕೂಡ ಒಳಗಡೆನೆ ಇದ್ದಾರೆ ಪ್ರೇಮ್, ಇನ್ನೂ ಹೊರಗಡೆ ಬಂದಿಲ್ಲ. ಆದ್ರೆ ಬಂದಂತ ಆರಂಭದಲ್ಲೂ ಕೂಡ ಹೊರಗಡೆ ನಿಲ್ಸ್ಕೊಂಡು ಇದೇ ರೆಸಾರ್ಟ್ ಅಂತಾನು ಆತನ ಕೇಳಿದಂತದ್ದು. ಅವನು ಹೌದು ಇದೇ ರೆಸಾರ್ಟ್ ಅಂತಂದ್ಮೇಲೆ ರೆಸಾರ್ಟಿನ ಒಳಗಡೆ ಹೋಗಿ ಅಂದ್ ಅವತ್ತು ಏನೇನ್ ಮಾತುಕತೆ ನಡೆದಿತ್ತು, ಯಾವ ಜಾಗದಲ್ಲಿ ನಡೆದಿತ್ತು ಎಲ್ಲ ಮಾಹಿತಿ ಕಲೆ ಆಗ್ತಾ ಇದ್ದಾರೆ ಪ್ರೇಮ್. ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಇವೆಲ್ಲವೂ ಕೂಡ ತನಿಖೆಯ ಪ್ರಕ್ರಿಯೆಗಳು. ಇಲ್ಲಿ ಹೋಗಿ ಹುಡುಕಿದ ತಕ್ಷಣ ಏನೋ ಸಾಕ್ಷ್ಯಗಳು ಸಿಗುತ್ತೆ ಅಂತಲ್ಲ, ಫಾರ್ಮಾಲಿಟೀಸ್ ಇವೆಲ್ಲವೂ ಕೂಡ. ಅಲ್ಲಿಯ ಲೆಡ್ಜರ್ ಬುಕ್ ಆಗಿರಬಹುದು, CCTV ಫುಟೇಜು, ಸಿಬ್ಬಂದಿಗಳಿಂದ ಒಂದಿಷ್ಟು ಮಾಹಿತಿ ಎಲ್ಲವನ್ನೂ ಕೂಡ ತನಿಖಾ ತಂಡ ಮಾಡಬೇಕಾಗುತ್ತೆ. ಅದನ್ನು ಈಗ ಎಸ್ಐಟಿ ಟೀಮ್ ಮಾಡ್ತಾ ಇರುವಂಥದ್ದು.